ಆ, ತುಂಬಾ ಮಹತ್ವದ ಪ್ರಶ್ನೆ. ಸೋಷಿಯಲ್ ಮೀಡಿಯಾಗಳಿದ್ರಿಂದ ಮುದ್ರಣ ಮಾಧ್ಯಮಗಳ ಓದುಗಳಿಗೆ ಧಕ್ಕೆ ಆಗ್ಬಹುದೇನು ಅಂತ ಹೇಳಿ ಆ ಥರದ ಯಾವ ಇದು ಇಲ್ಲ, ಪಾಸಿಬಿಲಿಟೀಸ್ ಇಲ್ಲ. ಮುದ್ರಣ ಮಾಧ್ಯಮಗಳ ಓದುಗಳು ಬೇರೆ, ನಮಗೆ ಸೋಷಿಯಲ್ ಮೀಡಿಯಾ ಮಾಧ್ಯಮಗಳ ಸಿಗ್ತಕ್ಕಂಥ ಓದುಗಳ ಬೇರೆ. ಒಂದು ಗೂಗಲ್ ಸ್ಕಾಲರ್ ಅನ್ನ ನಿರ್ಮಾಣ ಮಾಡತ್ತೆ, ಇದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ನಮ್ಮ ಗೂಗಲ್ ಸ್ಕಾಲರ್ಗಳ ಓದುಗಳಿದೆಯಲ್ಲ, ಅದು ಡಿಜಿಟಲ್ ಮಾಧ್ಯಮಗಳಲ್ಲಿ ನಮಗೆ ದೊರೆತುಕೊಂಡ್ರೆ, ನಮ್ಮ ಸಾಮಾನ್ಯ ಓದುಗಳೇನಿದೆಯಲ್ಲ ಅದು ಅಕ್ಸೆಸ್ ರೀಡರ್ಸ್ ಅಂತ ನಾವು ಕರಿತೀವಿ. ಅದನ್ನ ಯಾವುದು ಮುದ್ರಣ ಮಾಧ್ಯಮಗಳು ನಮಗೆ ಒದಗಿಸಿ ಕೊಡ್ತಕ್ಕಂಥದ್ದು ನಮ್ಮ ಎಕ್ಸೆಸ್ ರೀಡಿಂಗ್ ಅಂತ ಹೇಳಿ. ಈಗೂ ಕೂಡ ತುಂಬಾ ಜನ ಈ ಮಕ್ಕಳ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇರುವಾಗ, 3 ಜನ ಸಾಹಿತಿಗಳ ಕೃತಿಗಳನ್ನು ಕುರಿತು ಮಾತಾಡ್ತಾ ಇರುವಾಗ, ಈಗೂ ಮಕ್ಕಳಲ್ಲಿ ಮುದ್ರಣ ಮಾಧ್ಯಮದ ಅವರ ಎಪಿಕ್ಗಳನ್ನ ಓದ್ತಕ್ಕಂಥದ್ದು ಮತ್ತೆ ಆ ಥರದ ಒಂದು ಓದುಗಳಿದೆಯಲ್ಲ, ಆ ಮಕ್ಕಳಿಗೆ ದಕ್ತಕ್ಕಂಥದ್ದು ಇದೆಯಲ್ಲ, ಅದು ಈಗೂ ಕೂಡ ಇದೆ. ಸೋಷಿಯಲ್ ಮೀಡಿಯಾ ಸಂಪೂರ್ಣವಾಗಿ ಎಲ್ಲರನ್ನು ಆಕ್ಯುಪೈ ಮಾಡ್ಕೊಳ್ಳತ್ತೆ, ಅದು ನಮ್ಮ ಬುದ್ಧಿಯನ್ನ ಆಕ್ರಮಿಸಿಕೊಳ್ಳತ್ತೆ, ನಮ್ಮ ಗ್ರಹಿಕೆಯ ಶಕ್ತಿಯನ್ನು ಕುಂದಿಸ್ತೆ ಅನ್ನುವ ಯಾವ ವಿಚಾರಗಳಲ್ಲ. ಅದರ ಜೊತೆಗೆ ನಾನಾಗ್ಲೇ ಸ್ಪಷ್ಟಪಡಿಸಿದ್ದೀನಿ, ಯಾವ ವಯೋಮಾನದ ಓದುಗರು ಮತ್ತೆ ಆ ಸಮಯ ಇದೆಯಲ್ಲ, ಅದನ್ನು ಹೇಗೆ ನಾವು ಡಿಜಿಟಲ್ ಓದುಗಳಾಗಿ ಬದಲಾವಣೆಗೆ ತೆರೆದುಕೊಳ್ಬೇಕು ಅನ್ನೋದು ನಮಗೆ ಬಹಳ ಮುಖ್ಯ. ಹೀಗಾಗಿ ಮುದ್ರಣ ಮಾಧ್ಯಮದ ಓದುಗಳು ಅದು ತನ್ನಿಂದ ತಾನೇ ಅದು ಫ್ಲೋಯಿಂಗ್ ಇರತ್ತೆ, ಅದು ಓದುಗಳು ಸಾಗಾಕೊಂಡು ಹೋಗತ್ತೆ. ಸೋಷಿಯಲ್ ಮೀಡಿಯಾದ ಓದುಗಳು ಹೇಗೆ ಒಬ್ಬ ಗೂಗಲ್ ಸ್ಕಾಲರ್ ಅನ್ನ ಅದು ನಿರ್ಮಾಣ ಮಾಡತ್ತೆ ಅನ್ನೋದಕ್ಕೆ ನಾನು ತುಂಬಾ ಸಂದರ್ಭದಲ್ಲಿ ವಸುಧೇಂದ್ರ ಅಣ್ಣವ್ರ ಜೊತೆಗೆ ನಾನು ಮಾತಾಡ್ತಾ ಇರುವಾಗ ಹೇಳ್ತೀನಿ. ಅವರ ಸಿಲ್ಕ್ ರೂಟ್ ಆಗಿರ್ಬಹುದು, ಅವರ ಸುದೀರ್ಘವಾಗಿ 2-3 ತಾಸಿನ ಚರ್ಚೆಗಳು ಇಷ್ಟು ಪ್ರಭಾವ ಬೀರ್ತು ಅಂತಂದ್ರೆ, ನನ್ಗೆ ಯಾವ್ದಾದ್ರೂ ಸ್ವಲ್ಪ ಸಮಯ ಸಿಕ್ಕರೆ ಸಾಕು, ಆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಇರುವ ಒಂದು ಕುತೂಹಲ ಇದೆಯಲ್ಲ, ಅವರ ಮುದ್ರಣ ಮಾಧ್ಯಮದ ಓದುಗಳು ಮತ್ತೆ ಅವರ ಸಂವಾದ ಚರ್ಚೆಗಳು, ಅದು ಎರಡು ಎಷ್ಟು ಬೇರೆ ಬೇರೆ ತರದ ಪರಿಣಾಮಗಳನ್ನ ನನಗೆ ನೀಡ್ತು ಅಂತಂದ್ರೆ, ಓದಿನ ಖುಷಿನೇ ಬೇರೆ, ಆ ಕೇಳುವ ಖುಷಿನೇ ಬೇರೆ. ಹಂಗೆ ದೃಶ್ಯ ಮಾಧ್ಯಮ ಮತ್ತು ನಮಗೆ ಶ್ರವ್ಯ ಮಾಧ್ಯಮಗಳು ಮತ್ತೆ ಈ ಮಾಧ್ಯಮಗಳಿದೆಯಲ್ಲ, ಇದು ದೊರಕಿಸಿ ಕೊಡ್ತಕ್ಕಂಥ ಅನುಭವಗಳು ಭಿನ್ನ ಭಿನ್ನ. ಅದು ಆಯಾ ವ್ಯಕ್ತಿ ಹೇಗೆ ಅದನ್ನ ಗಳಿಸ್ಕೊಳ್ತಾನೆ, ಅದನ್ನ ಹೇಗೆ ಅವನು ಅದನ್ನ ಪಡೆದುಕೊಳ್ತಾನೆ ಅನ್ನೋದು ಆ ವ್ಯಕ್ತಿಯ ಓದಿಗೆ ಮತ್ತು ಆತನ ಸಮಯ ನಿರ್ಧಾರ ಮಾಡ್ತಕ್ಕಂಥದ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಧನ್ಯವಾದಗಳು. ಈಗ ಸೋಷಿಯಲ್ ಮೀಡಿಯಾ ನೋಡಿ, ಈಗ ಒಂದು ಪ್ರತಿಲಿಪಿ ಒಂದು ಜಾಲತಾಣ ಇದೆ, ಅಲ್ಲಿ